ನಿಮ್ಮದೇ ಪಾರ್ಟಿ ಅಜೆಂಡಾ ಕೂಡ ಮತ್ತೆ ಪ್ರಣಾಳಿಕೆಯಲ್ಲಿ ಕೂಡ ಇತ್ತು. ಆದ್ರೂ ಕೂಡ ಕೆಲವರು ಸಚಿವರು ಆಕ್ಷೇಪಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಅಲ್ಲ, ಇದು ಆಂತರಿಕ ಪ್ರಜಾಪ್ರಭುತ್ವ ಎಲ್ಲ ಕಡೆ ಇರಬೇಕು ಅನ್ನೋಂಥದ್ದು. ನಮ್ಮಲ್ಲೂ ಕೂಡ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಕ್ಯಾಬಿನೆಟಲ್ಲಿ ಇರ್ಬೋದು, ನಮ್ಮ ಪಕ್ಷದ ವೇದಿಕೆಯಲ್ಲಿ ಇರಬೇಕು, ಚರ್ಚೆ ಮಾಡ್ತಾರೆ. ಅದರಲ್ಲಿ ತಪ್ಪು ಅಂತ ಏನು ಹೇಳೋಕ್ಕಾಗಲ್ವಲ್ಲ. ಚರ್ಚೆ ಮಾಡೇ ತೀರ್ಮಾನ ಆಗಬೇಕು. ಏಕಪಕ್ಷೀಯ ತೀರ್ಮಾನ ಆಗಲ್ಲ. ನಮ್ಮಲ್ಲಿ ಏಕಪಕ್ಷೀಯ ತೀರ್ಮಾನ ಇಲ್ಲ. ಕ್ಯಾಬಿನೆಟಲ್ಲಿ ಸಾಧಕ ಬಾಧಕಗಳ ಬಗ್ಗೆಲ್ಲ ಚರ್ಚೆ ಆಗಿರ್ತದೆ, ಅದನ್ನೇ ಬಿಂಬಿಸ್ತಾರೆ. ಅದೇನು ಆಂತರಿಕ ಕಚ್ಚಾಟ ಅಂದ್ಕೊಳ್ಳೋಂಥ ಅಗತ್ಯ ಏನಿಲ್ಲ ನನ್ನ ಇದರಲ್ಲಿ ನೋಡಿದ್ರೆ. ರಾಹುಲ್ ಗಾಂಧಿ ಅವರೇ ಇನಿಷಿಯೇಟ್ ತಗೊಂಡು ಇದಾಗಲೇಬೇಕು ಅಂತ ಹೇಳಿದ್ದಂಥದ್ದು. ಕೆಲವೊಂದು ಕಡೆ ರಾಹುಲ್ ಗಾಂಧಿ ಅವರ ತೀರ್ಮಾನವನ್ನು ಪ್ರಶ್ನೆ ಮಾಡ್ದಂಗೆ ಆಗಲ್ಲ. ರಾಹುಲ್ ಗಾಂಧಿ ಅವ್ರ ತೀರ್ಮಾನನ ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಆಗೋದ್ರೆ ಪ್ರಶ್ನೆ ಮಾಡಬಾರ್ದು. ಆದರೆ ಹೇಳೋದೇನು ಅಂದರೆ ಈ ರೀತಿ ಮಾಡಿ ಈ ಥರ ಮಾಡಿ ಅನ್ನೋದಕ್ಕೇನು ತಪ್ಪಿಲ್ವಲ್ಲ. ಅವ್ರೇನು ಬೇಡ ಅನ್ನಲ್ಲ, ಯಾರೂ ಬೇಡ ಅನ್ನಲ್ಲ ಅಂತ. ಈಗ ಸರಿ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದಷ್ಟೇ ಎಲ್ಲರ ಆಶಯ. ಸೊ ಹಂಗಾಗಿ ಇಂಥ ದಿಕ್ಕಿನಲ್ಲಿ ಮಾಡೋದು ಸರಿ, ಈ ದಿಕ್ಕಲ್ಲಿ ಹೋಗೋದು ಸರಿ, ಈ ದಿಕ್ಕಲ್ಲಿ ಸರಿ ಇಲ್ಲ ಅನ್ನೋಂಥದ್ದು ಹೇಳೋದಕ್ಕೆ ಅಂಥ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ಸೊ ಅದನ್ನೇ ಇಟ್ಕೊಂಡು ಕ್ಯಾಬಿನೆಟಲ್ಲಿ ಪಕ್ಷ ವೇದಿಕೆಗಳು ಮಾತಾಡಿರ್ತಾರೆ. ಅದನ್ನು ಬೇರೆ ಥರ ಅರ್ಥೈಸ್ಕೊಂಡು ಹೇಳೋಂಥ ಅಗತ್ಯ ಇಲ್ಲ. ಸರ್, ಒಕ್ಕಲಿಗ ಸಮುದಾಯದ ನಿಜವಾದ ಆಕ್ಷೇಪ ಏನು ಇದ್ರ ಬಗ್ಗೆ? ಆಕ್ಷೇಪ ನಮ್ಮಲ್ಲಿ ಏನಿಲ್ಲ. ಬಟ್ ಏನಂದರೆ ಗೌಡ ಕ್ರಿಶ್ಚಿಯನ್ ಅವೆಲ್ಲ ಇದ್ವಲ್ಲ, ಅವೆಲ್ಲ ಸರಿ ಇರಲಿಲ್ಲ. ಒಂದು ಕಡೆ ಈಗ ಒಂದು ಮತಾಂತರ ಆದಮೇಲೆ ಧರ್ಮದ ಮೇಲೆ ಸೊ ಅವ್ರು ಆ ಕಡೆ ಸೇರ್ಕೊಂಡಂಗೆ. ನಮ್ಮ ಲೆಕ್ಕದಲ್ಲಿ ಏನಂದರೆ ಯಾರು ಮತಾಂತರ ಹಾಕ್ತಾರೆ ಅವ್ರಿಗೆ ರಿಸರ್ವೇಷನ್ ಸಿಗಬಾರ್ದು. ಇಲ್ಲಿ ಮೂಲ ಏನು ರಿಸರ್ವೇಷನ್ ಅಂತ ಕೇಳ್ತೀವಿ ಅಲ್ಲಿ ಕೇಳಬಾರ್ದು. ಸೊ ಅಲ್ಲಿ ಆ ಹೆಸರು ಕೂಡ ಬರಬಾರ್ದು. ಈಗ ಒಕ್ಕಲಿಗ ಜೈನ, ಒಕ್ಕಲಿಗ ಕ್ರಿಶ್ಚಿಯನ್ನು ಅಥವಾ ಒಕ್ಕಲಿಗ ಮುಸ್ಲಿಂ ಅಂತ ಅಂದ್ಬಿಟ್ರೆ ಅದೇನಂತ ಇದಿಲ್ಲ. ಅದನ್ನು ಆಕ್ಷೇಪಣೆನ ನಾವೇ ಅಲ್ಲ, ಎಲ್ಲರೂ ಆಕ್ಷೇಪಣೆ ಎತ್ತಿದ್ದಾರೆ. ಹಂಗಾಗಿ ಅದನ್ನು ತೆಗೆದಿದ್ದಾರೆ. ಅಲ್ಲ, ಈಗ ತೆಗೆದ ಮೇಲೆ ನಂತರ ಏನಿದೆ ಅಂತ ಸಮಸ್ಯೆ? ತೆಗೆದ ಮೇಲೆ ಏನು ಅಂಥ ಸಮಸ್ಯೆ ಇಲ್ಲ. ಅದೇ ಒಂದು ಸ್ವಲ್ಪ ಟೈಮ್ ಬೇಕು ಅನ್ನೋಂಥದ್ದು ಅಷ್ಟೇ. ಎಲ್ಲರೂ ಏನು ಅಂದರೆ ಆತುರ ಮಾಡೋದು ಬೇಡ. ಒಂದು 15 ದಿವಸ, ಒಂದು ತಿಂಗಳು ಲೇಟ್ ಆದರೂ ಕೂಡ ಸರಿಯಾಗಿ ಮಾಡಬೇಕು ಅನ್ನೋದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೇನು ಕೂಡ ಆಕ್ಷೇಪಣೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.